ನೋಡಿ ಒಬ್ಳೇ ಇದ್ದೀನಿ ನಾನು. ನೋಡಿ ಯಾರು ಇಲ್ಲ. ಹಂದಿ ಕಾಡಂದಿ ಕಾಡಂದಿಯಾ? ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾವು ಏದಿಸ್ರು ಬಿಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ನಾವೊಂದು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಅಂತ. ನಾವು ಯಾವ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಅಂತ ನನ್ನ ಫ್ರೆಂಡ್ ಅನುಷ್ ಅವ್ರು ಹೇಳ್ತಾರೆ. ಈಗ ನಾವು ದಟ್ಟ ಅರಣ್ಯ ಪ್ರದೇಶ ದಾಟಿ ಈಗ ಇನ್ನೊಂದು ಸ್ವಲ್ಪ ಸ್ಟೀಪ್ ಇರೋ ಕಡೆ ಹೋಗ್ತಾ ಇದ್ದೀವಿ. ಇದು ಯಾವುದಪ್ಪ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ಬಟ್ ಇದನ್ನು ಇನ್ನೂ ಸ್ವಲ್ಪ ಮಳೆ ಬರ್ತಾ ಇರಬೇಕಾದ್ರೆ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಇದು ಯಾವುದಂದರೆ ಯಾವುದಿದು ನೇತ್ರಾವತಿ ಟ್ರೆಕ್ಕಿಂಗ್. ಎಲ್ಲರೂ ಬಂದು ವೀಕ್ಷಿಸಿ. ಎಸ್, ನಾವು ನೇತ್ರಾವತಿ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ನೇತ್ರಾವತಿ ಪೀಕ್ ಟ್ರಕ್ಕಿಂಗಿಗೆ ಸ್ವಲ್ಪ ಮಳೆ ಇಲ್ಲ, ಮಾನ್ಸೂನ್ ಎಲ್ಲ ಮುಗ್ದೋಗಿದೆ, ಅಂದರೂ ಬಂದಿದ್ದೀವಿ ಟ್ರಕ್ಕಿಂಗಿಗೆ. ಮೋಡ ಇಲ್ಲ, ಮೇಲ್ಗಡೆ ಸ್ವಲ್ಪ ಕಮ್ಮಿ ಇರಬಹುದು, ಬಟ್ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಇದು ಒನ್ ಆಫ್ ದ ಬೆಸ್ಟ್ ವ್ಯೂ ಇರೋ ಟ್ರಕ್ಕಿಂಗ್ ಇದು. ಸೊ ಬನ್ನಿ ಹೋಗೋಣ. ಇವಾಗ ಸದ್ಯಕ್ಕೆ ನಾವು ಕಾಡು ಮಧ್ಯೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಚೆಕ್ ಪೋಸ್ಟಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದೀವಿ. ಆನ್ಲೈನಲ್ಲಿ ನಾವು ರಿಸರ್ವ್ ಮಾಡಿದ್ವಿ, ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಒಂದು ಸ್ವಲ್ಪ ಸುಸ್ತಾಗ್ತಿದೆ, ಏನಕ್ಕಂದರೆ ಬಿಸಿಲು ಜಾಸ್ತಿ ಇದೆ. ನೋಡೋಣ ಬನ್ನಿ, ಮುಂದೆ ಯಾವ್ದಾದ್ರು ಚೆನ್ನಾಗಿರೋ ವ್ಯೂ ಇದ್ರೆ ತೋರಿಸ್ತೀನಿ. ಯಾರೋ ಹೇಳಿದ್ರಪ್ಪ ಹಿಂಗೆ ಹಿಂದ್ಗಡೆಯಿಂದ ನೆಡ್ಕೊಂಡು ಹೋದರೆ ಕಾಲು ನೋವು ಬರೋಲ್ಲ ಅಂತ. ಅದಕ್ಕೆ ನೋಡಿ ಎಲ್ಲರೂ ಹಿಂಗೆ ಹಿಂದ್ಗಡೆ ನೆಡ್ಕೊ ಬರ್ತಾ ಇದ್ದಾರೆ. ಆಮೇಲೆ ಕಾಲು ನೋವು ಬಂತು, ವಾಪಸ್ ರೆಗ್ಯುಲರಾಗಿ ನಡೆಯೋಕ್ಕೆ ಶುರು ಮಾಡಿದ್ವಿ. ನಾವು ಯಾವ ವೆಬ್ಸೈಟಲ್ಲಿ ನಮ್ಮ ಟಿಕೆಟ್ಸ್ನ ರಿಸರ್ವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವು ರಿಸರ್ವ್ ಮಾಡಿಸಿರೋ ಟಿಕೆಟ್ನ ಇಲ್ಲಿ ತೋರಿಸ್ಬೇಕು. ಅದಾದಮೇಲಿಂದ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ನಲ್ಲಿರೋವಂಥ ವಸ್ತುಗಳನ್ನ ನಾವು ತೊಗೊಂಡು ಹೋಗೋಂಗಿಲ್ಲ. ಸೊ ಬೆಟರ್ ಏನಂದರೆ ನೀವು ಏನಾದ್ರು ತೊಗೊಂಡು ಹೋಗ್ಬೇಕಿತ್ತು ಆ ಥರ ಅಂದರೆ ಅದನ್ನೆಲ್ಲ ಬಾಕ್ಸ್ ಒಳಗಡೆ ಹಾಕ್ಕೊಂಡು ತೊಗೊಂಡೋಗಿ, ಇಲ್ಲಾಂದರೆ ಇಲ್ಲಿ ಅವರು ಅದನ್ನು ಈಸ್ಕೋತಾರೆ. ನಾ ಹೋಗಿದ್ದಿನ ಅಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ಡೇ ಇದ್ದರು, ಅವರೇ ಎಲ್ಲ ಇನ್ಫಾರ್ಮೇಷನ್ಸ್ನ ಚೆಕ್ ಮಾಡ್ತಿದ್ರು. ಆ್ಯಂಡ್ ಅವ್ರು ನಮಗೆ ಪರ್ಮಿಷನ್ ಕೊಟ್ಟರು ಒಂದು ಆಫ್ಲೈನ್ ಟಿಕೆಟ್ನ ತೊಗೊಳೋದಕ್ಕೆ. ಬಟ್ ಎಲ್ಲ ಟೈಮ್ ಅದು ವರ್ಕ್ ಆಗಲ್ಲ. ಸೊ ಬೆಟರ್ ನೀವು ಆನ್ಲೈನಲ್ಲೇ ರಿಸರ್ವ್ ಮಾಡ್ಕೊಂಡು ಹೋಗೋದು. ಆಮೇಲೆ ಇಲ್ಲೊಂದು ವ್ಯೂ ಇತ್ತು, ಚೆನ್ನಾಗಿತ್ತು. ಈ ಸೈಡ್ ಲೆಫ್ಟ್ ಸೈಡ್ ಬಂದರೆ ನೋಡಿ ಈ ಥರ ಇದೆ ಟ್ರಯಲ್ಸ್. ಏನು ಬಂದಿತ್ತು? ಹಂದಿ ಕಾಡಂದಿ ಕಾಡಂದಿಯಾ? ಪಾಪಜೆ ಅವ್ರ ನಾನು ಈ ಟ್ರಕ್ಕಿಂಗ್ನ ನನ್ನ ಆಫೀಸ್ ಫ್ರೆಂಡ್ಸ್ ಹಿಂದ್ಗಡೆ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಹಂಗೆ ಹೇಳ್ಕೊಂಡು ಹೋಗಿ. ಹಾಯ್ ಆದರ್ಶ್. ಸಚಿನ್. ಹಾಯ್ ಚಾನಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್. ಇದು 2ನೇ ಸಲ ನನ್ನ ಚಾನಲಲ್ಲಿ ಇದನ್ನು ಹೇಳ್ತಿರೋದು ಒಬ್ರು ಡೈಲಾಗ್ನ. ವಾ ವ್ಯೂ ನೋಡಿ ಹೆಂಗಿದೆ, ಸಖತ್ತಾಗಿದೆ. ನೋಡಿ ಇವರೇ ನಮ್ಮ ಯಂಗೆಸ್ಟ್ ಗೈಡ್ ಹೆಸರು ಶ್ರೀಶಾಂತ್ ಅಂತ. ಇವರಿಲ್ಲ ಕಳಸಾದಲ್ಲಿರೋದಾ? ಸಂಸೆ ಉಕ್ಕಡನಲ್ಲಿ ಇರೋದು ಇವರೇ ಇವತ್ತಿನ ನಮ್ಮ ಗೈಡ್. ಹುಷಾರಾಗಿ ಕರ್ಕೊಂಡು ಇವರೇ ಹುಷಾರಾಗಿ ವಾಪಸ್ ಕರ್ಕೊಬರ್ತಾರೆ ನಮ್ಮನ್ನ. ಈ ಟ್ರಕ್ಕಿಂಗ್ ಇದರಲ್ಲಿ ಯಾವುದು ಫಾಲ್ಸ್ ಸಿಕ್ಕಲ್ವಾ? ಯಾವುದು? ಹೌದಾ? ಅಂದರೆ ಜರಿ ಥರನ ಅಥವಾ ಫುಲ್ ದೊಡ್ಡ ಫಾಲ್ಸ್ ಸಿಗುತ್ತಾ? 2 ಜರಿ. ನೈಸ್, 2 ಜರಿ ಸಿಗುತ್ತೆ. ಆ ಜರಿನಲ್ಲಿ ನೀರು ಕುಡಿಯೋಣ. ಓ ಸಗದಾಗಿದೆ ಕಣೋ ವ್ಯೂ. ಇನ್ನೂ ಸ್ವಲ್ಪ ಗ್ರೀನ್ ಇರಬಹುದಿತ್ತು ಅನ್ನಿಸ್ತಿದೆ ನನಗೆ. ಇಲ್ಲಿ ನೋಡಿ, ಇದು ಒಂದು ಗಿಡ, ಅದು ಸ್ಮೆಲ್ಲು ಸಖತ್ತಾಗಿದೆ. ಒಳ್ಳೆ ನಿಂಬೆಹಣ್ಣು, ಎಳ್ಳಿಕಾಯಿ ಸ್ಮೆಲ್ ಬರ್ತಾ ಇದೆ, ಸಖತ್ತಾಗಿದೆ. ಇಲ್ಲಿ ನೋಡಿ, ಇದು ಬಂಡೆಕಲ್ ಫಾಲ್ಸ್, ಸಖತ್ತಾಗಿದೆ.
ಬಂಡೆ ಮೇಲಿಂದ ನೀರು ಬೀಳ್ತಾ ಇರೋದ್ರಿಂದ ಇದು ಬಾಂಡೇಕಲ್ ಫಾಲ್ಸ್. ವಾವ್, ಈ ಟ್ರಯಲ್ ಸಕ್ಕತ್ತಾಗಿದೆ, ತಂಪಾಗಿದೆ, ಕಾಡು ಮಧ್ಯೆ ಹೋಗೋ ಥರ ಫೀಲ್ ಆಗ್ತಾ ಇದೆ. ಸ್ವಲ್ಪ ಈ ಥರ ಇದೆ, ಚೆನ್ನಾಗಿದೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಜನ ಹೋಗ್ತಿರೋದು ಕಾಣಿಸ್ತಿದೆ ಅಲ್ವಾ? ಇಲ್ಲಿ ಜನ ಹೋಗ್ತಿದಾರಲ್ಲ, ಅಲ್ಲಿ ಹೋಗಬೇಕು ನಾವಿವಾಗ. ಅದನ್ನು ಹತ್ತಬೇಕು, ಅದನ್ನು ಹತ್ತಿ ಪೀಕಲ್ಲಿ ಹೋದ್ಮೇಲೆ ಆ್ಯಕ್ಚುಲ್ ವ್ಯೂ ಕಾಣಿಸುತ್ತೆ. ಬನ್ನಿ ನೋಡೋಣ ಹೇಗಿದೆ ಅಂತ. ವಾವ್, ಇಲ್ಲಿ ನೋಡಿ, ಇದು ನೇತ್ರಾವತಿ ನದಿ. ಇಲ್ಲಿ ನೋಡಿ, ಇಲ್ಲಿ ದಾರ ಹಾಕಿದ್ದಾರೆ, ಏನಕ್ಕಂದ್ರೆ ಈ ಕಡೆಯಿಂದ ಈ ಕಡೆಗೆ ಕ್ರಾಸ್ ಮಾಡೋಕ್ಕೆ. ಈಗೇನೋ ನೀರು ಕಮ್ಮಿ ಇದೆ, ಬಟ್ ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ, ಅದಕ್ಕೇ ಇದು ಎಷ್ಟೊಂದು ಸಲ ಕ್ಲೋಸ್ ಆಗೋದು. ಏನಕ್ಕಂದರೆ ಇಲ್ಲಿ ತುಂಬ ರಭಸವಾಗಿ ಬಂದರೆ ಹಿಂಗೆ ಕೊಚ್ಕೊಟ್ಟು ಹೋಗ್ತಾರೆ ಹಿಂಗೆ, ಅದಕ್ಕೆ. ಬಟ್ ಈಗ ಅಷ್ಟೊಂದಿಲ್ಲ, ಏನಕ್ಕಂದರೆ ಈಗ ಅಷ್ಟೊಂದು ಮಳೆ ನಿಂತೋಗಿದೆ. ಈಗ ತುಂಬ ಮಳೆ ಬಂದರೆ ಏನಕ್ಕೆ ನೇತ್ರಾವತಿ ಟ್ರೆಕ್ಕಿಂಗ್ನ ಕ್ಲೋಸ್ ಮಾಡ್ತಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಏನಕ್ಕಂದರೆ ನೀವು ನನ್ನ ಹಿಂದೆ ನೋಡ್ಬೋದು ನೋಡಿ ಎಷ್ಟು ಸ್ಲೋಪ್ ಇದೆ ಅಂತ. ಸೊ ಈ ಥರ ಇದ್ದು ಮಳೆ ಬರ್ತಿತ್ತು ಅಂದರೆ ಇಳಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ್ಯಕ್ಚುಲಾಗಿ ನೇತ್ರಾವತಿ ಕ್ಲೋಸ್ ಮಾಡಿಬಿಡ್ತಾರೆ ತುಂಬ ಮಳೆ ಬಂದರೆ. ಆಮೇಲೆ ಅಲ್ಲೂ ಅಷ್ಟೇ ನೀರೆಲ್ಲ ಕ್ರಾಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ಕೊಚ್ಕೊಟ್ಟು ಹೋಗ್ತಾರೆ ತುಂಬ ಮಳೆ ಇತ್ತು ಅಂದರೆ. ಅದಕ್ಕೆ ಇದು ತುಂಬ ಟೈಮಲ್ಲಿ ಕ್ಲೋಸ್ ಇರುತ್ತೆ. ಓಪನ್ ಇವಾಗ ಬರಬೇಕು ನೋಡಿ. ಒಬ್ಬಳೇ ಇದ್ದೀನಿ ನಾನು ನೋಡಿ, ಯಾರೂ ಇಲ್ಲ. ಇಲ್ಲ, ಸ್ವಲ್ಪ ಜನ ಮುಂದೆ ಇದ್ದಾರೆ, ಸ್ವಲ್ಪ ಜನ ಹಿಂದೆ ಇದ್ದಾರೆ. ಸದ್ಯಕ್ಕೆ ನಾನು ಒಬ್ಬಳೇ ಕಾಣಿಸ್ತಾ ಇದ್ದೀನಿ ಸುತ್ತ. ಆಲ್ರೆಡಿ ಒಂದು ಬೆಟ್ಟ ಹತ್ಕೊ ಬಂದಿದ್ದೀವಿ, ಈಗ ಇನ್ನೊಂದು ಹತ್ತುತ್ತಾ ಇದ್ದೀವಿ. ಅದಾದಮೇಲಿಂದ ಇನ್ನೂ ಒಂದು ಹತ್ತುತ್ತೀವಿ, ಅದಾದಮೇಲಿಂದ ವ್ಯೂ ಸಿಗೋದು. 3ನೇ ಬೆಟ್ಟ ಹತ್ತಿ ಆದಮೇಲಿಂದ ಕಾಣಿಸೋ ಅಂಥ ವ್ಯೂ ನೋಡಿ, ಇದೇ ಫೈನಲ್ ವ್ಯೂ. ತುಂಬಾ ಚೆನ್ನಾಗಿತ್ತು ಈ ವ್ಯೂ ಅಂತೂ. ಆ್ಯಂಡ್ ಆಗಲೇ ಹೇಳ್ದಂಗೆ ಮಾನ್ಸೂನ್ ಆಗಿಲ್ದಲೇ ಇರೋದ್ರಿಂದ ಮೋಡ ಕಮ್ಮಿ ಇತ್ತು. ಆ್ಯಂಡ್ ನಮಗೆ ಪ್ರತಿಯೊಂದು ಸುತ್ತಮುತ್ತ ಇರೋ ಬೆಟ್ಟ ಎಲ್ಲ ಕಾಣಿಸ್ತು. ಇದು ಆ್ಯಕ್ಚುಯಲ್ ವ್ಯೂ. ಅಲ್ಲಿ ಒಂದು ಸ್ವಲ್ಪ ಕ್ಲೌಡ್ಸ್ ಇರುತ್ತೆ ಮಾನ್ಸೂನಲ್ಲಿ ಬಂದರೆ ಪಕ್ಕದಲ್ಲೇ. ಸುನಿಲ್ ಅವರೇ, ಜೈರಾಮ್ ಅವರೇ, ಹೇಗಿತ್ತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್? ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀರಾ, ಹೆಂಗ ಅನಿಸ್ತದೆ ಹೇಳಿ? ಹಾಂ, ವ್ಯೂ ಹೆಂಗ ಅನಿಸ್ತು? ವ್ಯೂಗೆ ಹೋಗೋ ದಾರಿ ತುಂಬ ಚೆನ್ನಾಗಿತ್ತು. ಆ 2 ಬೆಟ್ಟ ಸ್ಟೀಪ್ ಮಾತ್ರ ಹತ್ತಕ್ಕಂತ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಬೇಸಿಕ್ ಇನ್ನು ಕಲಿತಾ ಇರೋದು, ಅದಕ್ಕೆ ಯಾರ್ಯಾರು ಚೆನ್ನಾಗಿ ಟ್ರೆಕ್ ಮಾಡ್ತಾರೆ ಅವ್ರು ಓಕೆ ಚೆನ್ನಾಗಿ ಹತ್ಕೊಂಡು ಹೋಗ್ತಾರೆ. ಪರಿಸರನ ಬೆಳೆಸೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಉಳಿಸಿ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವೀಡಿಯೋನಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.